ಜಯ ನೀಡು ಬಲಶಂಕರಿ ತಾಯಿ ವರ ನೀಡು ಅಭಯಂಕರಿ ಜಯ ನೀಡು ಬಲಶಂಕರಿ ತಾಯಿ ವರ ನೀಡು ಅಭಯಂಕರಿ ರಾಜರಾಜೇಶ್ವರಿ ಜಯ ನೀಡು ಬಲಶಂಕರಿ ತಾಯಿ ಜಗನ್ಮಾತೆ ಎಲ್ಲಮ್ಮ ನಿನ್ನನ್ನು ಎಷ್ಟು ಹಾಡಿ ಹೊಗಳಿ ಕೊಂಡಾಡಿದ್ರು ಕಡಿಮೆನೆ ತಾಯಿ ಕಡಿಮೆನೆ ಅಮ್ಮ. ಈ ಬಡವರ ಬಾಳಿಗೆ ಬೆಳಕಾಗಿ ಈ ಬಡವರ ಬಂದ ಕಷ್ಟವನ್ನು ನಿನ್ನ ಹಿಡಿಯಲ್ಲಿ ಹಾಕಿಕೊಂಡು ಈ ಬಡವರ ಕಾಯೋದರೆ ನಿನ್ನದಮ್ಮ ನಿನ್ನದು ಅಮ್ಮ. ನನ್ನ ಮೈದನ ಶಾಲೆ ಕಲಿತಾ ಇದ್ದಾನೆ. ಆ ನನ್ನ ಪತಿ ದೇವರು ನನ್ನ ಮೈದನಿಗೋಸ್ಕರ ಹಗಲು ರಾತ್ರಿ ಕಷ್ಟ ಪಡ್ತಾ ಇದ್ದಾನೆ. ಆ ನನ್ನ ಪತಿ ದೇವರಿಗೆ ಇನ್ನಷ್ಟು ಶಕ್ತಿ ಕೊಟ್ಟು ಈ ನಮ್ಮ ಮನೆತನವನ್ನು ಈ ಸಮಾಜದಲ್ಲಿ ಮುಂದುವರುವಂತೆ ಮಾಡು ತಾಯಿ ಮಾಡು. ಶ್ರೀದೇವಿ ಪೂಜೆ ಮುಗೀತೆ. ಬನ್ನಿ ಸ್ವಾಮಿ, ಈಗ ತಾನೇ ಆ ತಾಯಿಯ ಪೂಜೆ ಮುಗೀತು. ನೀವು ಆ ತಾಯಿಗೆ ನಮಸ್ಕರಿಸಿ ಪ್ರಸಾದ ತೆಗೆದುಕೊ ಬನ್ನಿ ಸ್ವಾಮಿ. ಹಾಗೆ ಆಗಲಿ ಸರ್. ಶ್ರೀದೇವಿ, ಆ ನನ್ನ ತಾಯಿ ಹೇಳಿಕೊಳ್ಳದ ತಾಯಿ ಹತ್ತಿರ ಏನೆಂದು ಬೇಡಿಕೊಂಡೆ? ಸ್ವಾಮಿ, ಆ ತಾಯಿ ಎಲ್ಲಮ್ಮ ದೇವಿ ಭಂಡಾರದಂತೆ ನಮ್ಮ ಬಾಳು ಬಂಗಾರವಾಗಲಿ ಇಲ್ಲಿ ಅಂತ
ನಾ ಬೇಡ್ಕೊಂಡೇರಿ. ಈ ಬಡವನ ಬಾಳು ಇನ್ನೆಲ್ಲಿ ಬಂಗಾರವಾಗುವುದು ಶ್ರೀದೇವಿ? ಇನ್ನೇನು ಈ ಬಡವನ ಬಾಳು ಬಂಗಾರವಾಗುವುದು ಶ್ರೀದೇವಿ? ಆಗರ್ಭ ಶ್ರೀಮಂತರು ಮಹಾರಾಷ್ಟ್ರ, ಆಂಧ್ರ, ಕೇರಳ, ತಮಿಳುನಾಡಿನಿಂದ ಆಗರ್ಭ ಶ್ರೀಮಂತರು ಬಂದು ಇವಳಿಗೆ ಬಂಗಾರ ಕೊಡ್ತಾರೆ. ಅವಳನ್ನು ಕಾಪಾಡುತ್ತಾಳೆ ಇನ್ನ ದೇವತೆ. ಸ್ವಾಮಿ, ಏನ್ರಿ ಇದು? ಆ ತಾಯಿಗೆ ಇಷ್ಟೊಂದು ನಂದಿಸಿ ನುಡ್ತಾ ಇದ್ದೀರಲ್ಲ, ಬೇಡ ರೀ. ನಂಬಿದವ್ರನ್ನ ಎಂದು ಕೈ ಬೀಳದಿಲ್ಲ ರೀ ಆ ನನ್ನ ತಾಯಿ. ನೀನು ಹೇಳುವುದು ನಿಜ. ನಂಬಿದವ್ರನ್ನು ಯಾವತ್ತು ಕೈ ಬಿಡುವುದಿಲ್ಲ ನಿನ್ನ ತಾಯಿ. ಆದರೆ ಇವತ್ತು ಈ ಜೀವನ ಆ ಮರಕ್ಕೆ ನೇಣು ಹಾಕಿಕೊಳ್ಳುವ ಪ್ರಸಂಗ ಬಂದಿದೆ ಶ್ರೀದೇವಿ. ಈ ಪ್ರಸಂಗ ಬಂದಿದೆ. ಸ್ವಾಮಿ, ಮನಸ್ಸಿಗೆ ಪಾಪ ಮಾಡಿಕೊಂಡು ಆ ದೇವ್ರನ್ನ ನಂದಿಸಿ ಮಾತನಾಡೋದು ಸರಿಯಿಲ್ಲ ರೀ. ನೋಡಿ, ಕೊಲ್ಲೊಬ್ಬ ಇದ್ದರೆ ಕಾಯುವ ದೇವರ ಒಂದು ಇದ್ದೇ ಇರ್ತಾನೆ ಸ್ವಾಮಿ. ನೋಡಿ, ಆ ದೇವಿನ ನಂಬಿ ನಡೆದರೆ ನಮ್ಮ ಬಾಳು ಬಂಗಾರ ಆಗೋದಲ್ಲಿ ಸಂದೇಹವೇ ಇಲ್ಲ ರೀ. ಹಾ ಶ್ರೀದೇವಿ, ಇದೇ ಸಂತೋಷ ಸಮಯದಲ್ಲಿ ಒಂದು ಶ್ರೀಮಂತಿನ ಕಾಣಿಕೆಯನ್ನು ಕೊಡಬಾರ್ದು. ಏನು ಅನಿಸಿದ? ಹಾಗೆ ಪತಿ ದೇವರೇ, ನಿಮ್ಮ ಆಸೆಯಂತೆ ಆಗಲಿ. ಏನ್ರಿ, ಇಷ್ಟೊಂದು ವಯಸ್ಸಾಗಿದೆ, ಇನ್ನು ನಿಮಗೆ ಮುತ್ತು ಬೇಕಾ? ಹೌದು. ಮುತ್ತಂದ್ರೆ ನಂಗೆ ತುಂಬಾ ನಾಚಿಕೆ ಆಗುತ್ತೆ ಕಣ್ರಿ. ಕನಸೆಲ್ಲವೂ ನನಸಾಯಿತು, ನೀ ಬಂದ ಬಾಳೆಲ್ಲ ಬೆಳಗಾಯಿತು. ಕನಸೆಲ್ಲವೂ ನನಸಾಯಿತು, ನೀ ಬಂದ ಬಾಳೆಲ್ಲ ಬೆಳಗಾಯಿತು.
ಅಣ್ಣ ಅತ್ತಿಗೆ ತಮ್ಮ ಸಹೋದರ ಈಗ ಬಂದೇನಪ್ಪ ಹೌದಣ್ಣ? ಮೊದಲು ನನ್ನ ತಾಯಿ ಎಲ್ಲಮ್ಮಗೆ ನಮಸ್ಕರಿಸಪ್ಪ. ಹೌದಣ್ಣ? ನನ್ನ ಆಶೀರ್ವಾದ ಸಹ ನಿಮಗೆ ಯಾವತ್ತಿದ್ದಿರ್ತಿದೆ. ಪ್ರತಿ ವರ್ಷ ನೀನು ಶಾಲೆಯಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗೆಂದು ಆ ನನ್ನ ತಾಯಿ ಹತ್ರ ಬೇಡಿಕೊಂಡೆಪ್ಪ. ಆತಿಗೆ ಆಶೀರ್ವಾದ ಮಾಡೋ ಆತಿಗೆ. ಮೈದನ ಎದ್ದೇಳು, ಮೈದನ ಎದ್ದೇಳು. ಈ ಪುಣ್ಯ ಭೂಮಿಯಲ್ಲಿ ಶೂರ ಸರದನಾಗಿ ಬಾಳುವಂತ ತಾಯಿಯಲ್ಲಿ ಬೇಡ್ಕೊಳ್ತೀನಿ ಅಪ್ಪ. ಸಹೋದರ, ನೀನು ಕಾಲೇಜಿನಲ್ಲಿ ಶೀಟ್ ಸಿಕ್ತೇನಪ್ಪ ನಿನಗೆ? ಹೌದಣ್ಣ, ಕಾಲೇಜಲ್ಲಿ ಶೀಟ್ ಸಿಕ್ಕಿತು. ಆದರೆ ಮೈದನ ಏನಪ್ಪ ಆದ್ರೆ ಎಂಬ ಮಾತು ಮಧ್ಯದಲ್ಲೇ ನಿಲ್ಲಿಸ್ಬಿಟ್ಟಲ್ಲ, ಏನಾಯ್ತು ಅಂತ ಹೇಳು ಮೈದನ. ಅದಕ್ಕೆ ನಮ್ಮಂತ ಬಡ ವಿದ್ಯಾರ್ಥಿಗಳು ಎಷ್ಟೇ ರ್ಯಾಂಕ್ ಪಡೆದುಕೊಂಡು ಪ್ರಯೋಜನ ಹೊತ್ತಿಗೆ ಈ ದೇವರ ಮಹಾಭಾವರು ಮಹಾ ಮೋಸಗಾರರು. ಹಣದ ಮೋಹಕ್ಕೆ ಮಳಿದು ಬರೀ ಕಲ್ಲು ಮೂರ್ತಿಯಾಗಿ ನಿಲ್ಲಿಸಿರುವಳು ಆ ನಿನ್ನ ಯಲ್ಲಮ್ಮ ದೇವಿ. ತಮ್ಮ ಸಹೋದರ, ಏನೆಂದು ನೀನು ಹೇಳ್ತೀವಿ ನಡೆದ್ರೆ ಏನು ಹೇಳು. ಅಣ್ಣ, ನಾವು ಕೂಲಿ ಕೆಲಸ ಮಾಡಿ ಕಾಲೇಜ್ ಕಲಿತು ಇಂಜಿನಿಯರಿಂಗ್ ಸೀಟ್ ಅಡ್ಮಿಷನ್ ಮಾಡಿಸಲು ಹೋದಾಗ ಸೀಟ್ ಸಿಕ್ಕಿತು. ಆದರೆ ಈಗ ಚಿಕ್ಕ ಸೀಟು ಇಲ್ಲ ಎಂದು ಹೊರನುಕ್ಕಿದ್ದಾರಣ್ಣ. ಅದು ಅಲ್ಲದೆ ಡೊನೇಷನ್ ಹೆಸರಿನಲ್ಲಿ ಲಂಚ ಕೇಳಿದರು. ಅದಕ್ಕೋಸ್ಕರ ಶಿಕ್ಷಣವನ್ನೇ ನಿಲ್ಲಿಸಬೇಕೆಂದು ನಿರ್ಧಾರ ಮಾಡಿದೆ. ನಮ್ಮ ಹೊರದಲ್ಲೇ ದುಡಿಯಬೇಕೆಂದು ತೀರ್ಮಾನಿಸಿದ್ದೇನೆ. ಮೈದನ ಏನಪ್ಪ ಎಂತ ವಿಷಯ ಮಾತನಾಡ್ತಾ ಇದೀಯಾ ನೀನು? ನೋಡು, ನೀನು ಹೊಲದಲ್ಲಿ ದುಡಿಯೋದು ಬೇಡ, ನೀನು ಕಷ್ಟ ಪಡೋದು ಬೇಡ, ನೀನು ರೈತ ಆಗ್ಬಾರ್ದು ಅಂತ ನಿಮ್ಮನ್ನ ಸಾಕಷ್ಟು ಬೆಟ್ಟದಷ್ಟು ಆಸೆಯನ್ನು ಇಟ್ಟುಕೊಂಡು ನಿನಗೆ ಸಾಲು ಕಲಿಸ್ತಾ ಇದ್ದಾರೆ. ಬೇಡ ಮೈದನ, ನೀನು ದುಡಿಯೋದು ಬೇಡ, ಒಂದು ಹನಿ ಬೆವರು ನೀರು ಈ ಭೂಮಿಯಲ್ಲಿ ಬೀಳಬಾರ್ದು ಅಂತ ಹಗಲು ರಾತ್ರಿ ಚನಿ ಅಲ್ಲದೆ, ರಾತ್ರಿ ಅನ್ನದೆ, ಹಗಲನ್ನದೆ ನಿಮ್ಮನ್ನ ಕಷ್ಟಪಟ್ಟು ದುಡಿದು ನಿನ್ನಲ್ಲಿ ವಿದ್ಯಾಭ್ಯಾಸ ಕಲಿಸ್ತಾ ಇದ್ದಾರೆ. ಬೇಡ ಮೈದನ, ಹೊಲದಲ್ಲಿ ದುಡ್ತೀನಿ ಅಂತ ಮಾತ್ರ ಹೇಳ್ಬೇಡ. ಅದಕ್ಕೆ ನೀ ಕೊಟ್ಟ ತುತ್ತು ತೋಳಿಗೆ ತಾಕತ್ತು. ವಾಲ್ಮೀಕಿ ಮಂಡಲದಿಂದ ಹುಟ್ಟಿ ರೈತನಾಗಿ ಬಿತ್ತು ಬೆಳೆ ತೆಗೆದರೆ ಯಾವ ಅಪರಾಧವೂ ಆಗಲಾರದು. ಈ ನಮ್ಮ ಬಡವರ ಮನೆ ಬಂಗಾರದ ಮನೆ ಆಗೋದ್ರಲ್ಲಿ ಯಾವುದೇ ಸಂದೇಹವೂ ಇಲ್ಲ. ತಮ್ಮ ಸಹೋದರ,
ನೀನು ಭೂಮಿ ಕೆಲಸಕ್ಕೆ ಹೋದರೆ ಬಿಸಿಲಿನಲ್ಲಿ ಬಾಡಿ ಹೋಗುತ್ತಿ ಎಂದು ತಿಳಿದು ನಿನ್ನ ಭೂಮಿಗೆ ಕೆಲಸಕ್ಕೆ ಕಳಿಸಲಿಲ್ಲಪ್ಪ ಈ ನಿನ್ನ ಅಂಡ. ಈಗ ನೀನು ಭೂಮಿಯಲ್ಲಿ ವ್ಯವಸಾಯ ಮಾಡ್ತೀನಿ ಅಂತ ನುಡಿತಿರುವಲ್ಲ, ಆಕಾಶದಲ್ಲಿ ಹೃದಯ ಸಿಡಿಲು ಬಡಿದಂತೆ ನನ್ನ ಹೃದಯಕ್ಕೆ ಬಡಿದು ಬಿಡಿತಪ್ಪ, ನನ್ನ ಹೃದಯಕ್ಕೆ ಬಡಿದು ಬಿಟ್ಟಿತು. ನೀನು ಯಾವಾಗಲೂ ಸುಖ ಸಂತೋಷದ ಇರಬೇಕೆಂಬುದು ನನ್ನ ಕನಸಪ್ಪ, ನನ್ನ ಕನಸು. ಅಣ್ಣ, ಇಲ್ಲಿವರೆಗೆ ನೀವು ಕೂಲಿ ನಾಲಿ ಮಾಡಿ ನನಗೆ ಶಾಲೆ ಕಲಿಸಿದಿರಿ. ಇನ್ನು ಮುಂದೆ ಸಾಲದ ಬಾಧೆಯಲ್ಲಿರುವಂಥದ್ದು ನಮ್ಮ ಹೊರದಲ್ಲೇ ದುಡಿಯಬೇಕೆಂದು ನಿರ್ಧಾರ ಮಾಡಿದ್ದೇನೆ. ಸಭಾ ಸಹೋದರ, ಈ ನಿನ್ನ ಅಣ್ಣ ಅತ್ತಿಗೆಯರು ಇರುವವರೆಗೆ ನೀನು ಯಾವುದಕ್ಕೂ ಭಯ ಪಡಬೇಡಪ್ಪ, ಯಾವುದಕ್ಕೂ ಭಯ ಪಡಬೇಡ. ನಾನು ಎಲ್ಲಿಯಾದರೂ ಶ್ರೀಮಂತರ ಮನೆಯಲ್ಲಿ ಜೀತದವಾಗಿ ದುಡಿದು ನಿನಗೆ ಹಣ ಕೊಡ್ತೀನಪ್ಪ, ಹಣ ಕೊಡ್ತೀನಿ. ಆದ್ರೆ ನೀನು ಸಂತೋಷದಿಂದ ಇರ್ಬೇಕಪ್ಪ, ಸಂತೋಷದಿಂದ ಇರ್ಬೇಕು. ಅಣ್ಣ, ಇಲ್ಲಿವರೆಗೆ ನೀವು ಕೂಲಿ ನಾಲಿ ಮಾಡಿ ಶಾಲೆ ಕಲಿಸಿರಿ. ಇನ್ನು ಮುಂದೆ ಸಾಲದ ಬಾಧೆಯಲ್ಲಿರುವಂಥದ್ದು ಶಿಕ್ಷಣ ನಿಲ್ಲಿಸುತ್ತೇನೆ. ಹುಚ್ಚಪ್ಪ, ನಿನಗೆ ಎಷ್ಟು ಹೇಳಿದ್ರು ತಿಳಿಯುತ್ತಲೋ, ಅದು ನಿನ್ನ ದೈವ. ಯಾರೇನು ಮಾಡೋದು? ನಿನ್ನ ಹಣೆ ಬರದಲ್ಲಿ ಭೂಮಿಯ ಸೇವೆ ಮಾಡ್ಬೇಕಂತ ಬರ್ದಿದ್ರೆ ಯಾರೇನು ಮಾಡಿಸಿದ್ದಾರೆ? ಸಹೋದರ, ನಾನೊಂದು ನಿನಗೊಂದು ಮಾತು ಹೇಳ್ತೀನಿ, ಅದನ್ನು ನಿನ್ನ ಮನದಲ್ಲಿ ಇಟ್ಟುಕೊಳ್ಬೇಕಪ್ಪ. ಆಳಾಗಿ ದುಡಿ, ಆರಿಸಾಗಿ ಉಂಡು. ಆದರೆ ಉಂಡ ಮನೆಯವರಿಗೆ ಎರಡನ್ನು ಬಗೆಬೇಡಪ್ಪ, ಆಯ್ತಾನ, ನೀ ಹೇಳಂತೆ ಮಾಡುವೆ. ತಾಯಿಗೆ ಮಗನಾಗಿ, ಊರಿನ ನಾಗರಿಕರಿಗೆ ಕಿರಿಯನಾಗಿ, ಆ ಸಕ್ಕಿನ ಶ್ರೀಮಂತರಿಗೆ ಸಿಂಹಸಪ್ನವಾಗಿ, ಈ ಜನರ ಪ್ರೀತಿ ವಾತ್ಸಲ್ಯ ಗಳಿಸಿ ಶೇಡೆಟ್ಟ ಸತ್ಯ ಹರಿಚಂದ ನಾನಾಗುವೆಲ್ಲ, ಶೇಡೆಟ್ಟ ಸತ್ಯ ಹರಿಚಂದ ನಾನಾಗುವೆ. ಮೈದನ, ಅಷ್ಟೇ ಅಲ್ಲ ಮೈದನ, ಆದ್ರೆ ಈ ಸಮಾಜದಲ್ಲಿ ಮಳ್ಳೆಯರ ನಿನ್ನ ಕಣ್ಣು ಬೀಳದಾಗೆ ಈ ಸಮಾಜದಲ್ಲಿ ಪಾರಾಗಿ ಬರಬೇಕು ಅಪ್ಪ. ಆಯ್ತೊತ್ತಿಗೆ ಅಕ್ಕರೆಯಿಂದ ಬಂದರೆ ಅಣ್ಣನಾಗಿ, ಮುತ್ತೈದರಿಗೆ ಮಗನಾಗಿ, ಆ ಸ್ವಕ್ಕಿನ ಸ್ತ್ರೀಯರಿಗೆ ಸುಡುವ ಸೂರ್ಯನಾಗಿ ನಿಲ್ಲುವೆ. ಈ ಸಮಾಜದಲ್ಲಿ ಸೋಲಿಲ್ಲ ಸರದಾರನಾಗಿ. ಸಹೋದರ, ಹಿರಿಯರು ಒಂದು ಮಾತನ್ನು ಹೇಳ್ತಾರಪ್ಪ, ದುಷ್ಟರನ್ನು ಕಂಡರೆ ದೂರ ಎಂದು ಬಲ್ಲವರು ಹೇಳ್ತಾರೆ. ಅದರಂತೆ ನೀನು ಕೂಡ ದುಷ್ಟರನ್ನು ಕಂಡ್ರೆ ದೂರ ಇರಬೇಕಪ್ಪ, ದೂರ ಇರಬೇಕು. ಮೈದನ, ಬಾರಪ್ಪ, ಎಳ್ಳೆ ತುಂಬಾ ಆಗಿದೆ. ನಿಮ್ಮ ಅಣ್ಣನವರು ಇನ್ನೂ ಊಟ ಮಾಡಿಲ್ಲ, ಅಡಿಗೆ ಮಾಡಿದ್ದೇನೆ, ಎಲ್ಲರೂ ಸೇರಿ ಊಟ ಮಾಡೋಣ. ಆಯ್ತಣ್ಣ, ಇದೇ ಸಮಯದಲ್ಲಿ ಎಲ್ಲರೂ ಸೇರಿ ಒಂದು ಹಾಡೋಣ ಬನ್ನಿ. ಆಗ್ಲಿ ನನ್ನ ಮುದ್ದಿನ ಮೈದನ. ನಮ್ಮ
ನಡಿ ತಮ್ಮನು ಬಂದ ಎಲ್ಲರೂ ಕೂಡಿ ಊಟ ಮಾಡೋಣ. ಆಗ್ಲಿ ಬನ್ನಿ ಸ್ವಾಮಿ. ಮೈದನ ಬಾರಪ್ಪ. ನಡೀರಿ ಅತ್ತಿಗೆ.